ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಧನ್ಯಶ್ರೀ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಒತ್ತಿ. ನಾನು ಹಾಕುವ ಎಲ್ಲ ವಿಡಿಯೋ ನಿಮಗೆ ಸಿಗುತ್ತೆ. ಸ್ಟಾರ್ಟ್ ಮಾಡುವ ಕ್ಯಾರೆಟ್ ಹಲ್ವಾ, ಬನ್ನಿ. ಇಲ್ಲಿ ಮೊದಲಿಗೆ 2 ಕ್ಯಾರೆಟ್ ತಗೊಳ್ಳಿ. ಅದನ್ನು ತೊಳೆದು ತುರಿದು ಸಿಪ್ಪೆಲ್ಲ ತೆಗಿಬೇಕು. ಸಿಪ್ಪೆ ತೆಗೆದ ಮೇಲೆ ಅದನ್ನು ತುರಿಬೇಕು. ಆ ಥರ ತುರಿಬೇಕು, ಸಣ್ಣದಾಗಿ ತುರಿಬೇಕು. ಆ ಥರ ತುರಿದು ಒಂದು ಪ್ಲೇಟಲ್ಲಿ ಇಡಬೇಕು. ನಂತರ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಬೀಜ ಹಾಕಿ ಫ್ರೈ ಮಾಡಿದ ನಂತರ ಅದಕ್ಕೆ ತುರಿದ ಕ್ಯಾರೆಟನ್ನು ಫ್ರೈ ಮಾಡಲಿಕ್ಕೆ ಹಾಕಿ. ಚೆನ್ನಾಗಿ ಅದು ತುಪ್ಪದಲ್ಲಿ ಫ್ರೈ ಆಗಬೇಕು. ಆಗ ಅದರ ಫ್ಲೇವರ್ ಒಳ್ಳೆ ಬರ್ತದೆ, ಆಗ್ತದೆ. ಚೆನ್ನಾಗಿ ಫ್ರೈ ಮಾಡಿ, ತುಪ್ಪದಲ್ಲಿ ಅದು ಫ್ರೈ ಆಗಬೇಕು. ಬೇಕಿದ್ರೆ ಎಣ್ಣೆನೂ ಬಳಸ್ಬೋದು. ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟ್ ಸ್ಪೂನ್ ಹಾಕ್ತಾನೆ ಇರಬೇಕು. ಆದಮೇಲೆ ಅದಕ್ಕೆ ಹಾಲು ಸ್ವಲ್ಪ ಹಾಕಿ, ತುಂಬ ಹಾಕಬೇಡಿ. ನಾನಿಲ್ಲಿ ಯೂಸ್ ಮಾಡುವಷ್ಟೇ ನೀವು ಕೂಡ ಯೂಸ್ ಮಾಡಿ. ಕ್ಯಾರೆಟ್ ಎಷ್ಟು ತಗೊಂಡ್ರೆ ಅಷ್ಟೇ ಹಾಲು ಹಾಕಬೇಕು. ಜಾಸ್ತಿ ಹಾಲು ಹಾಕಿದ ಮೇಲೆ ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ಚೆನ್ನಾಗಿ ಹಾಲಲ್ಲಿ ಬೇಯಬೇಕದು ಕ್ಯಾರೆಟ್. ಚೆನ್ನಾಗಿ ಹಾಲಲ್ಲಿ ಬೇಯುವಾಗ ಸ್ವಲ್ಪ ಏಲಕ್ಕಿ ಹಾಕಿ ಫ್ಲೇವರಿಗೆ. ಆಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸು ಸಕ್ಕರೆಯನ್ನು ಹಾಕಿ. ಸಕ್ಕರೆಯನ್ನು ಹಾಕಿದ ತಕ್ಷಣ ಕೈ ಆಡಿಸ್ಬೇಕು, ಇಲ್ಲದಿದ್ದರೆ ತಳ ಅಂಟ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಆದಮೇಲೆ ಈ ರೀತಿ ಬರ್ತದೆ. ತುಪ್ಪ ಬಿಡಬೇಕು. ಆಮೇಲೆ ಲಾಸ್ಟಿಗೆ ಗೋಡಂಬಿ ಹಾಕಿ ಮಿಕ್ಸ್ ಮಾಡಿ. ರುಚಿಯಾದ ಕ್ಯಾರೆಟ್ ಹಲ್ವಾ ನಿಮಗೆ ಇಲ್ಲಿ ಸಿದ್ಧ. ಬಿಸಿಯಾಗಿ ಅದನ್ನು ಸರ್ವ್ ಮಾಡಿ. ಟೇಸ್ಟ್ ತುಂಬ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ಇಷ್ಟ ಆದರೆ ಲೈಕ್ ಕೊಡಿ. ನಾಳೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.